ಹೌದು, ಕೇಳೋಕ್ಕೆ ಎಷ್ಟೇ ಒಂಥರ ಅನಿಸಿದ್ರು ನಿಮ್ಮ ಎನರ್ಜಿಯನ್ನು ನಿಮ್ಮ ಬಗ್ಗೆ ಜಲಸಿರೋರು ಅಥವಾ ನೀವು ಚೆನ್ನಾಗಿ ಆಗಬಾರ್ದು ಅನ್ನೋ ಥರದೊಂದು ನೆಗೆಟಿವ್ ಫೀಲಿಂಗ್ ಇರೋರು ಕೆಲವು ಸತಿ ನಿಮ್ಮ ಆಪ್ತರೇ ಅಯ್ಯೋ ಏನು ಇವರು ಇಷ್ಟೊಂದು ಖುಷಿಯಾಗಿದ್ದಾರೆ, ಈ ಥರ ಉದ್ಧಾರ ಆಗ್ತಾ ಇದ್ದಾರೆ ಅಥವಾ ನನಗಿಂತ ಬೆಟರ್ ಆಗಿದ್ದಾರೆ, ನನ್ನ ಜೊತೆಲೇ ಇದ್ದವರು ಅಂತ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ರಿಲೇಟಿವ್ ಸರ್ಕಲಲ್ಲಿ ಇರೋರು ಅಥವಾ ನಿಮ್ಮ ನೆರೆಹೊರೆಯವರು ನಿಮ್ಮ ಎನರ್ಜಿಯನ್ನು ಖಂಡಿತವಾಗಿಯೂ ನೆಗೆಟಿವ್ ರೀತಿಯಲ್ಲಿ ಕೆಲವೊಂದು ಸಾರಿ ಗೊತ್ತೋ ಗೊತ್ತಿಲ್ಲದೇನೋ ಇನ್ಫ್ಲುಯೆನ್ಸ್ ಮಾಡ್ತಾ ಇರ್ತಾರೆ. ಆ್ಯಂಡ್ ನೀವು ನಿಮ್ಮ ಎನರ್ಜಿ ಫೀಲ್ಡನ್ನು ಯಾವ ರೀತಿ ಶುದ್ಧವಾಗಿ ಇಟ್ಕೊಳ್ತೀರಾ, ಯಾವ ಥರ ಆ ವ್ಯಕ್ತಿಯ ಬಗ್ಗೆ ನೆಗೆಟಿವ್ ಆಗಿ ಅಂದ್ಕೊಳ್ದೆ ನೀವು ನಿಮ್ಮ ಕ್ಲೆನ್ಸಿಂಗ್ ಜವಾಬ್ದಾರಿಯನ್ನು ತಗೊಂಡು ಪ್ರತಿನಿತ್ಯ ನೀವು ದಿನನಿತ್ಯದ ಒಂದು ಮ್ಯಾಂಡೇಟ್ರಿ ಕ್ರಿಯೆ ರೀತಿ ಅದನ್ನು ಆರೋಗ್ಯಕರವಾಗಿ ಇಟ್ಕೊಳ್ಳೋದ್ರ ಕಡೆ ಸ್ಟೆಪ್ಸ್ ತೊಗೊಳ್ತೀರಾ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಯಾಕಂದರೆ ಕೆಲವೊಂದು ಸತಿ ಕೆಲವರು ನಿಮಗೆ ಕೆಟ್ಟದ್ದು ಮಾಡಬೇಕು ಅಂತ ನಿಮಗೆ ನೆಗೆಟಿವಿಟಿಯನ್ನು ಸ್ಪ್ರೆಡ್ ಮಾಡ್ತಾರಲ್ಲ, ಅದೊಂದು ತುಂಬ ಕಾಮನ್ ನೇಚರ್ ಆಗೋಗಿರುತ್ತೆ. ಆದ್ದರಿಂದ ನೀವು ಪ್ರತಿನಿತ್ಯ ಹಲ್ಲುಜ್ಜೋ ಥರ ಸ್ನಾನ ಮಾಡೋ ಥರ ನಿಮ್ಮ ಎನರ್ಜಿ ಫೀಲ್ಡ್ನು ಕೂಡ ಶುದ್ಧಿ ಮಾಡ್ಕೊಳ್ಳಿ. ನಮ್ಮ 14 ದಿನದ ಆರಾ ಶುದ್ಧೀಕರಣ ಮತ್ತು ಚಕ್ರಗಳ ಗುಣಪಡಿಸುವ ಕಾರ್ಯಾಗಾರಕ್ಕೆ ನೋಂದಾಯಿಸಲು ಡೀಟೇಲ್ಸ್ ಬಯೋದಲ್ಲಿದೆ. ಹೊಸ ಬ್ಯಾಚ್ ಫೆಬ್ರವರಿ 1ರಿಂದ ಶುರುವಾಗ್ತಾ ಇದೆ.